ನಾನು ಸಾವಯವ ಕೃಷಿ ಮಾಡುತ್ತಿದ್ದೇನೆ. ನನ್ನ ಹೆಸರು ರಾಮಚಂದ್ರನ್, ತಿರುಪೂರ್ ಜಿಲ್ಲೆಯ ಅವಿನಾಸಿ ವಟ್ಟಂ. ನಮ್ಮಲ್ಲಿ 5 ಎಕರೆ ಕೃಷಿ ಭೂಮಿ ಇದೆ. ಅದರಲ್ಲಿ 1 ಎಕರೆ ಪಪ್ಪಾಯಿಯಲ್ಲಿ ಸಾವಯವ ಕೃಷಿ ಮಾಡುತ್ತಿದ್ದೇವೆ. ಈ ಎಪಿಕೆಎಸ್ ಕಂಪನಿಯ ಮೂಲಕ ನಾನು ಅಭಿಮಾನ್ ಮತ್ತು ಆರ್ಬಿಕ್ಸ್ ಔಷಧವನ್ನು ಖರೀದಿಸಿ ರೂಟ್ಗೆ ಬಳಸಿದ್ದೇನೆ ಮತ್ತು ಈಗ ನಾನು FL77 ಖರೀದಿಸಿದೆ. ಈ ಸ್ಪ್ರೇ ಮಾಡಿ ಅಂತ ಹೇಳಿದ್ರು. ಈಗ ಪಪ್ಪಾಯಿ ಮರಕ್ಕೆ ಹೇಗೆ ಬಳಸೋದು ಅಂತ ನೋಡೋಣ. 200 ಮಿಲಿ FL77 ಅನ್ನು 10 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ, ಹೆಚ್ಚಾಗಿ ಮಿಕ್ಸ್ ಮಾಡಿದರೆ ಕೂಡ ಏನೂ ತಪ್ಪಿಲ್ಲ. ಇದನ್ನು ನೀಡುವುದರಿಂದ ಮರವು ಉತ್ತಮ ಪೋಷಣೆಯನ್ನು ಪಡೆಯುತ್ತದೆ. ಹಣ್ಣು ಮತ್ತು ಹೂವು ಎಲ್ಲ ಒಳ್ಳೆಯ ಗುಣಗಳೊಂದಿಗೆ ಬಂದಿದೆ. ಚೆನ್ನೈನ ಮರ್ಚಂಡೈಸರ್ ನೇರವಾಗಿ ನನ್ನ ತೋಟಕ್ಕೆ ಬಂದು ಪಪ್ಪಾಯಿಯಲ್ಲಿ ಸಾಕಷ್ಟು ಬೀಜವಿದೆ ಮತ್ತು ಹಣ್ಣು ಉತ್ತಮವಾಗಿದೆ, ಆರೋಗ್ಯಕರ ಮತ್ತು ತುಂಬಾ ರುಚಿಯಾಗಿದೆ ಎಂದು ಹೇಳಿದರು. ಸಾವಯವ ಔಷಧವನ್ನು ನೀಡುವುದರಿಂದ ರುಚಿ ಮತ್ತು ಪೋಷಕಾಂಶಗಳು ಉತ್ತಮವಾಗಿವೆ. ಆದ್ದರಿಂದ ಅವರು ಅದನ್ನು ನೋಡಲು ಬರುತ್ತಾರೆ, ಅದನ್ನು ಸ್ವೇಚ್ಛೆಯಿಂದ ಖರೀದಿಸುತ್ತಾರೆ. ಈ ಔಷಧಿಯ ಬಳಕೆಯು ಉತ್ತಮ ಲಾಭವನ್ನು ನೀಡಿದೆ, ಒಳ್ಳೆಯ ಪೋಷಣೆ ಸಿಗುತ್ತದೆ ಎಂಬ ಕಾರಣಕ್ಕೆ ನಮ್ಮೊಂದಿಗೆ ವ್ಯಾಪಾರ ಮಾಡುವವರು ಮನಸಾರೆ ಬಂದು ಖರೀದಿಸುತ್ತಾರೆ. ಈ ಔಷಧಿಯ ಬಳಕೆಯು ಉತ್ತಮ ಲಾಭವನ್ನು ನೀಡುತ್ತದೆ.